ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ರಂಜಿತಾ ಶಿವಾನಂದ್. ಆ್ಯಂಡ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನಾನು ಬೆಳಗ್ಗೆ ಬೇಗ ಎದ್ದೊಳ್ಬೇಕಿತ್ತು, ಬಟ್ ಲೇಟಾಗಿ ಎದ್ಬಿಟ್ಟೆ. ಆ್ಯಂಡ್ ಆಲ್ರೆಡಿ ಕ್ಲಾಸಿಗೆ ಟೈಮ್ ಆಗಿಬಿಟ್ಟಿತ್ತು. ಸೊ ಟೈಮ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಬೇಗ ರೆಡಿ ಆಗಿಬಿಟ್ಟು ಹೊರಟೆ. ಹೋಗ್ಬೇಕಾದ್ರೆ ಒಂದು ವೀಡಿಯೋ ಕೂಡ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ಟೈಮ್ ಆಗಿಬಿಟ್ಟಿತ್ತು. ಆ್ಯಂಡ್ ಫೈನಲಿ ಯೂನಿವರ್ಸಿಟಿ ಹತ್ರ ರೀಚ್ ಆದೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಇಂಡಿಯಾ ಫ್ಲಾಗ್ ನೋಡಿ ನನಗಂತೂ ತುಂಬಾ ಖುಷಿ ಆಯ್ತಲ್ಲ. ಅಷ್ಟೊಂದು ಫ್ಲಾಗ್ಗಳ ಮಧ್ಯೆ ಎಷ್ಟು ಎದ್ದು ಕಾಣಿಸ್ತಾ ಇತ್ತು ನಮ್ಮ ಫ್ಲಾಗ್ ಅಂದರೆ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಿದೆ ಅಂತ ಹೇಳಿ. ಆ್ಯಂಡ್ ಕ್ಲಾಸಿಗೆ ಲೇಟ್ ಆಗಿತ್ತು ಅಂತ ಬೇಗ ಬಂದ್ವಿ. ಫಸ್ಟ್ ಡೇ ಅಲ್ವಾ, ಸ್ವಲ್ಪ ಎಕ್ಸ್ಕ್ಯೂಸ್ ಇತ್ತು. ಸೊ ಕ್ಲಾಸಿಗೆ ಬಂದಿದ ತಕ್ಷಣ ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಟು ಹಂಗೆ ಸ್ವಲ್ಪ ಆ್ಯಕ್ಟಿವಿಟಿ ಕೊಟ್ಟರು. ಸೊ ಅದಾದಮೇಲೆ ನಾವು ಆ್ಯಕ್ಟಿವಿಟಿ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಸೊ ಅದನ್ನು ಸುಲ್ತಾನ್ ಬರಿತಾ ಇದ್ದ, ನಾವೆಲ್ಲರೂ ಅದರದ್ದು ಇನ್ಫಾರ್ಮೇಷನ್ ಹೇಳ್ತಾ ಇದ್ವಿ ಫೋನಲ್ಲಿ ಸರ್ಚ್ ಮಾಡಿಬಿಟ್ಟು. ಆ್ಯಂಡ್ ಫೈನಲಿ ನಮಗೆ ಕೊಟ್ಟಿದ್ದ ಟಾಪಿಕ್ದು ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡಿ ರೆಡಿ ಆಯಿತು. ಅದೇ ಗ್ಯಾಪಲ್ಲಿ ಯಾರ್ಯಾರು ಯಾವುದಾದ್ರು ಎಕ್ಸ್ಪ್ಲನೇಷನ್ ಮಾಡಬೇಕು ಅಂತ ನೋಡೋ ಗ್ಯಾಪಲ್ಲೇ ಪ್ರೆಸೆಂಟೇಷನ್ ಸ್ಟಾರ್ಟ್ ಆಯಿತು. ಸೊ ಪ್ರೆಸೆಂಟೇಷನ್ ಕೊಡೋಕೆ ಹೋದ್ವಿ. ಆ್ಯಂಡ್ ನಾನು ಪ್ರೆಸೆಂಟೇಷನ್ ಕೊಟ್ಟೆ. ಆ್ಯಂಡ್ ಇನ್ನೊಂದೇನಪ್ಪ ಖುಷಿ ವಿಚಾರ ಅಂತ ಹೇಳಿದ್ರೆ, ಫಸ್ಟ್ ಟೈಮ್ ನಾನು ಈ ಥರ ಪ್ರೆಸೆಂಟೇಷನ್ ಕೊಟ್ಟಿದ್ದು, ಅದು ಇಂಟರ್ನ್ಯಾಷನಲಲ್ಲಿ ಕೊಡ್ತೀನಿ ಅಂತ ನಾನು ಅಂದ್ಕೊಂಡಿಲ್ಲ. ಆ್ಯಂಡ್ ತುಂಬಾ ಖುಷಿ ಆಯಿತು ನನಗಂತೂ ಪ್ರೆಸೆಂಟೇಷನ್ ಕೊಟ್ಟು. ಆ್ಯಂಡ್ ಇನ್ನೊಂದೇನಪ್ಪ ಖುಷಿ ವಿಚಾರ ಅಂತ ಹೇಳಿದ್ರೆ, ಎಲ್ರಿಗಿಂತ ನಮ್ಮ ಪ್ರೆಸೆಂಟೇಷನ್ ತುಂಬಾ ಡಿಫ್ರೆಂಟ್ ಆಗಿತ್ತು. ಆ್ಯಂಡ್ ಚೆನ್ನಾಗಿತ್ತು, ಎಲ್ಲರೂ ಇಷ್ಟಪಡೋ ರೀತಿ ಇತ್ತು. ಆ್ಯಂಡ್ ಸ್ವಲ್ಪ ಯೂನೀಕಾಗಿ ಎಲ್ಲ ಇನ್ಫಾರ್ಮೇಷನ್ನು ಹಾಕ್ಬಿಟ್ಟು ಯಾವುದು ಮಿಸ್ ಆಗದೆ ಇರೋ ರೀತಿ ನಾವು ಪ್ರೆಸೆಂಟೇಷನ್ನ ಪ್ರೆಸೆಂಟ್ ಮಾಡಿದ್ವಿ. ಸೊ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಎಲ್ಲರೂ ಇಷ್ಟಪಟ್ಟರು. ಆ್ಯಂಡ್ ಎಲ್ಲರೂ ಕ್ಲಾಪ್ಸ್ ಕೂಡ ಮಾಡಿದ್ರು. ಆ್ಯಂಡ್ ಅದನ್ನು ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ನಮ್ಮ ಮ್ಯಾಮ್ ಕೂಡ ಖುಷಿಪಟ್ಟರು. ಆ್ಯಂಡ್ ಫಸ್ಟ್ ಟೈಮ್ ಮಾಡಿದ್ದಲ್ವಾ, ಸೊ ಒಂದು ಫೋಟೋ ಒಂದು ವೀಡಿಯೋ ಇಲ್ಲ ಅಂದರೆ ಚೆನ್ನಾಗಿರಲ್ಲ ಅನಿಸ್ತು. ಸೊ ಅದೇ ಗ್ಯಾಪಲ್ಲಿ ಒಂದು ಫೋಟೋ ಒಂದು ವೀಡಿಯೋ ತಗೊಂಡ್ವಿ. ಅದಾದಮೇಲೆ ಎಲ್ಲ ಪೇಸ್ಟ್ ಮಾಡಿದ್ವಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಎಲ್ರಿಗೂ ಅವ್ರವ್ರು ಇಷ್ಟ ಬಂದಿದ್ದ ಪ್ರೆಸೆಂಟೇಷನ್ಗೆ ಸ್ಟಿಕ್ಕರ್ ಪೇಸ್ಟ್ ಮಾಡೋ ರೀತಿ ಕೊಟ್ಟಿದ್ರು. ಸೊ ಯಾರ್ಯಾರಿಗೆ ಯಾವ್ಯಾವ ಪ್ರೆಸೆಂಟೇಷನ್ ಇಷ್ಟ ಆಗುತ್ತೋ ಅದಕ್ಕೆ ಸ್ಟಿಕ್ಕರ್ನ ಪೇಸ್ಟ್ ಮಾಡಬೇಕಾಯಿತು. ಸೊ ಎಲ್ಲರೂ ಸ್ಟಿಕ್ಕರ್ ಎಲ್ಲ ಪೇಸ್ಟ್ ಮಾಡಿ ಫೈನಲಿ ಮುಗಿಸ್ವಿ. ಆ್ಯಂಡ್ ಇದೆಲ್ಲ ನಮ್ಮ ಟೀಮ್ದು ಸಿಗ್ನೇಚರ್ಸ್, ಅವ್ರವ್ರ ಟೀಮ್ದು ಸಿಗ್ನೇಚರ್ಸ್ ಅವ್ರು ಹಾಕ್ತಾಯಿದ್ರು. ಆ್ಯಂಡ್ ಅದನ್ನೆಲ್ಲ ಮುಗಿಸ್ಕೊಂಡು ಫೈನಲಿ ಹೋಟೆಲ್ಗೆ ಬಂದ್ವಿ. ಬರಬೇಕಾದ್ರೆ ಶ್ರೀನಿವಾಸ್ ಅಂತೂ ಬೆಕ್ ಜೊತೆ ಆಟ ಆಡ್ತಾ ಇದ್ದ. ಅದ್ಯಾಕೋ ಇವನು ನೋಡಿ ಓಡೇ ಹೋಗ್ಬಿಡ್ತಪ್ಪ. ಆ್ಯಂಡ್ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ರೂಮ್ ಒಳಗೆ ಬಂದು ಫ್ರೆಶ್ ಅಪ್ ಆಗೋ ಗ್ಯಾಪಲ್ಲೇ ನಮ್ಮದು ಲಂಚ್ ಬಂದಿದ್ದು. ಸೊ ಲಂಚ್ ಬಂದಿದ್ದು ಅಂತ ಆ್ಯಕ್ಚುಲಿ ತುಂಬಾ ಚೆನ್ನಾಗಿತ್ತು ಲಂಚು. ಸೊ ಲಂಚ್ ಮುಗಿಸ್ಕೊಂಡ್ವಿ. ಲಂಚ್ ಮುಗಿಸ್ಕೊಂಡು ಆ ಗ್ಯಾಪಲ್ಲೇ ನಾವು ಹೊರಗಡೆ ಹೋಗಬೇಕಿತ್ತು. ಸೊ ಎಲ್ಲಿ ಹೋಗ್ತಿದ್ದೀವಿ ಅಂತ ಗೊತ್ತಾಗಬೇಕು ಅಂದರೆ ಕೊನೆವರೆಗೂ ವೀಡಿಯೋ ನೋಡಿ. ಆ್ಯಂಡ್ ಫೈನಲಿ ರೆಡಿ ಆಗಿಬಿಟ್ಟು ಹೊರಗಡೆ ಹೊರಟ್ವಿ. ಆ್ಯಂಡ್ ಸಾರಾ ಅವರು ನಾವು ಎಲ್ಲಿಗೆ ಹೋಗಬೇಕೋ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡ್ತಾಯಿದ್ರು. ಕೇಳಿಸ್ಕೊಳ್ಳೋಣ ಬನ್ನಿ. Batu Cave Hindu Temple, the iconic Hindu temple that we have. Yeah? And for those who came to Kuala Lumpur, this is one of the, I can say, compulsory spots for you guys to visit. Oh, before. ಆ್ಯಂಡ್ ಇಂಟ್ರೊಡಕ್ಷನ್ ಕೊಡೋ ಗ್ಯಾಪಲ್ಲೇ ನಾವು ಟೆಂಪಲ್ನ ರೀಚ್ ಆದ್ವಿ. ಎಲ್ಲರೂ ಟೆಂಪಲ್ ಕಡೆ ಹೋಗ್ತಾ ಇದ್ರು, ಬಟ್ ನಾವು ಬೇಡ, ಪಕ್ಕದಲ್ಲಿ ಪಕ್ಷಿಗಳೆಲ್ಲ ಇದೆ ಅಂತ ಹೇಳಿದ್ರು, ಬನ್ನಿ ನೋಡೋಣ ಅಂತ ಹೋದ್ವಿ. ಆ್ಯಂಡ್ ತುಂಬ ಬಿಸಿಲಿತ್ತು ಅಂತ ಹೇಳ್ಬಿಟ್ಟು ಎಳ್ನೀರು ಕುಡಿಯೋಕೆ ಬಂದ್ವಿ. ಆ್ಯಂಡ್ ಎಳ್ನೀರಂತೂ ತುಂಬಾ ಚೆನ್ನಾಗಿತ್ತು. ಬಟ್ ಈಶ್ವರಿಗೆ ಸಿಕ್ಕಿದ್ದು ಎಳ್ನೀರು ಚೆನ್ನಾಗಿರ್ಲಿವಂತೆ, ಬೈಕೊತಾ ಇದ್ರು. ಆ್ಯಂಡ್ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ನಮ್ಮನ್ನು ಮಾತ್ರ ಸಖತ್ತಾಗಿತ್ತು ಅಂತ ಕುಡಿತಾ ಇದ್ವಿ. ಕುಡಿದ್ಬಿಟ್ಟು ಬಂದ್ವಿ. ಅಲ್ಲಿ ಅವ್ರು ಕೇಳಿದ್ರು ಎಂಟ್ರಿ ಫೀಸ್ಗೆ 10 ರಿಂಗಿಟ್ಸ್ನ ಪೇ ಮಾಡಬೇಕು ಅಂತ. ಸೊ ನಾವು ವರ್ತ್ ಆಗುತ್ತಾ ಇಲ್ವಾ ಅಂತ ಯೋಚನೆ ಮಾಡ್ತಾಯಿದ್ವಿ. ಬನ್ನಿ ವರ್ತ್ ಆಗುತ್ತಾ ಇಲ್ವಾ ಅಂತ ನೋಡೋಣ. ಒಳಗೆ ಹೋಗಿ ನೋಡಿದ್ಮೇಲೆ ನಮಗೂ ಒಂದು ಐಡಿಯಾ ಬರುತ್ತೆ ವರ್ತ್ ಆಗುತ್ತಾ ಇಲ್ವಾ ಅಂತ ಹೇಳಿ. ಆ್ಯಂಡ್ ಏನಾದರೂ ವರ್ತ್ ಆಗಿಲ್ಲ ಅಂದರೆ ಎಲ್ಲರೂ ಚೆನ್ನಾಗಿ ಬೈಕೊಳ್ಳೋಣ ಅಂತಲೇ ಬಂದ್ವಿ. ಆ್ಯಂಡ್ ಇನ್ನು ಮುಂದಕ್ಕೆ ನಾನು ಜಾಸ್ತಿ ಹೇಳಿದ್ರೆ ಚೆನ್ನಾಗಿರಲ್ಲ, ಯಾಕಂದರೆ ನೀವು ನೋಡಿದ್ರೇ ತುಂಬಾ ಇಷ್ಟ ಆಗೋದು. ಯಾಕಂದರೆ ಅಷ್ಟು ಸಖತ್ತಾಗಿತ್ತು, ಪೀಸ್ಫುಲ್ಲಾಗಿತ್ತು. ನಾವು 4 ಜನ ಅಂತೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ. ಯಾಕಂದರೆ ಯಾರೂ ಅಲ್ಲಿ ಬಂದಿರಲಿಲ್ಲ, ನಾವು 4 ಜನ ಮಾತ್ರ. ಫಸ್ಟ್ ಇದನ್ನು ನೋಡ್ಬಿಟ್ಟು ಆಮೇಲೆ ಟೆಂಪಲ್ಗೆ ಹೋಗೋಣ ಅಂತ ಬಂದಿದ್ದು. ಯಾಕಂದರೆ ತುಂಬ ಚೆನ್ನಾಗಿದೆ ಅಂತ ಯಾರೋ ಒಬ್ಬರಲ್ಲಿ ಹೇಳಿದ್ರು. ಸೊ ಅದಕ್ಕೋಸ್ಕರ ನೋಡೋಣ ಅಂತ ಬಂದ್ವಿ. ಏನು ಸಖತ್ತಾಗಿದೆ, ಬನ್ನಿ ನೋಡೋಣ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿತ್ತು, ನಮಗಂತೂ ತುಂಬ ಇಷ್ಟ ಆಯಿತು. ನೋಡೋಣ ಬನ್ನಿ.
ಆ್ಯಂಡ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಇಷ್ಟು ಬ್ಯೂಟಿಫುಲ್ಲಾಗಿ ಪೀಸ್ಫುಲ್ಲಾಗಿರೋ ಪ್ಲೇಸ್ಗೆ ಹೋಗಿದ್ವಿ. ನಮ್ಮದೊಂದು ವೀಡಿಯೋ ಇಲ್ಲ ಅಂದರೆ ಹೆಂಗಿರುತ್ತೆ. ಸೊ ಒಂದು ಫೋಟೋ ತಕ್ಕೊಳ್ಳೋಣ ಅಂತ ಆ್ಯಕ್ಚುಲಿ ಮಾತಾಡಿದ್ದು, ಅದೇ ಗ್ಯಾಪಲ್ಲಿ ಒಂದು ಸೆಲ್ಫಿ ವೀಡಿಯೋನೇ ಮಾಡಿದ್ದಾಯಿತು. ಆ್ಯಂಡ್ ಸೆಲ್ಫಿ ವೀಡಿಯೋ ಅಂತೂ ತುಂಬಾ ಚೆನ್ನಾಗಿ ಬಂತು. ಆ ಕಲರ್ ಲೈಟ್ಗೂ ಅದಕ್ಕೂ ಏನು ಸಖತ್ತಾಗಿತ್ತು ಗೊತ್ತಾ. ಆ್ಯಂಡ್ ಎಲ್ಲರೂ ಒಂದು ವೀಡಿಯೋ ಮಾಡಿಕೊಂಡು ಬಂದ್ವಿ. ನೆಕ್ಸ್ಟು ಹೆಂಗಿದೆ ಬನ್ನಿ ನೋಡೋಣ. ಇನ್ನೂ ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನೀವು ನೋಡಿದ್ರೆ ನಿಮಗೂ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಅದರೊಳಗಡೆ ಇನ್ನೊಂದು ಪ್ಲೇಸ್ ಇತ್ತು. ಅದಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅದ್ರ ಹೆಸರು ಬಂದು ಸ್ನೇಕ್ ಝೋನ್ ಅಂತ. ಅದರಲ್ಲಿ ತುಂಬ ತರಹದ ಹಾವುಗಳಿದ್ವು ಮತ್ತು ಕಪ್ಪೆಗಳಿತ್ತು. ನಾನಂತೂ ಯಾವತ್ತೂ ನೋಡೇ ಇಲ್ಲ ಇಷ್ಟು ವೆರೈಟಿ ಕಪ್ಪೆಗಳಿರುತ್ತಾ ಅಂತ. ಮತ್ತು ಹಾವುಗಳು ಅಷ್ಟೇ ತುಂಬ ನೋಡಿದ್ದೆ ಹಾವುಗಳು, ಬಟ್ ಕಪ್ಪೆ ಅಂತೂ ನಾನಂತೂ ನೋಡೇ ಇಲ್ಲ. ಮಿನಿಮಮ್ ಅಂದರೂ ಒಂದು 20 ಥರದ ಮೇಲೆ ಇತ್ತು ಕಪ್ಪೆಗಳಲ್ಲಿ. ಬೇರೆ ಬೇರೆ ಥರದ್ದು ಕಲ್ಲರು ಬೇರೆ ಬೇರೆ ಇತ್ತು. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಅದನ್ನು ನೋಡ್ಕೊಂಡು ಈಚೆ ಬಂದರೆ ಇಲ್ಲೊಂದು ವ್ಯೂ ಇತ್ತು. ವ್ಯೂ ಅಂತೂ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ವ್ಯೂ ಹತ್ರ ಒಂದೆರಡು ಫೋಟೋ ತಗೊಂಡಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಆ್ಯಂಡ್ ಒಂದೆರಡು ವೀಡಿಯೋ ಮಾಡಿಕೊಂಡು ಅದೇ ಗ್ಯಾಪಲ್ಲಿ ಒಂದೆರಡು ಫೋಟೋ ಕೂಡ ತೊಗೊಂಡೆ. ಫೋಟೋ ಅಂತೂ ತುಂಬಾ ಚೆನ್ನಾಗಿ ಬಂತು. ಆ್ಯಂಡ್ ಅದಾದಮೇಲೆ ಟೆಂಪಲ್ ಹತ್ರ ಬಂದ್ವಿ. ಬಟ್ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ನಾವು 6:30ಗೆ ಬಸ್ ಹತ್ರ ಇರಬೇಕಿತ್ತು. ಬಟ್ ನಾವು ಟೆಂಪಲ್ ಹತ್ರ ಬಂದಿದ್ದೆ 6 o'clockಗೆ. ಎಷ್ಟು ಬೇಗ ಹತ್ತಿದ್ದೀವಿ ಅಂತ ಹೇಳಿದ್ರೆ 5 minutesಗೆ ಸ್ಟೆಪ್ಸ್ನ ಹತ್ತಿದ್ದೀವಿ. ಆ್ಯಂಡ್ ರೋಹಿಣಿ ಕೈಲಿ ಆಗಲೇ ಇಲ್ಲ. ಸ್ವಲ್ಪ ಹೊತ್ತು ಕೂತ್ಕೊಂಡು ಅದಾದಮೇಲೆ ಹತ್ತಿದ್ಲು. ಆ್ಯಂಡ್ ಜಾಸ್ತಿ ಹೊತ್ತೇನು ಕೂತ್ಕೊಳ್ಳಿಲ್ಲ, 1 ನಿಮಿಷ ಕೂತ್ಕೊಂಡಿದ್ದು. ಬಟ್ ಒಳಗಡೆ ಬಂದಮೇಲೆ ಯಪ್ಪ ನನಗಂತೂ ಎಷ್ಟು ಟಯರ್ಡ್ ಆಗಿತ್ತು ಅಂತ ಹೇಳಿದ್ರೆ, ಅದ್ರೊಳಗೆ ಬಂದಿದ್ದ ತಕ್ಷಣ ಬರೋ ಟಯರ್ಡ್ ಎಲ್ಲ ಅಲ್ಲೇ ಹೊಟ್ಟೋಗ್ಬಿಡ್ತು. ಎಷ್ಟು ಪೀಸ್ಫುಲ್ಲಾಗಿತ್ತು ಅಂತ ಹೇಳಿದ್ರೆ ನೀವೇ ನೋಡಿ. ಆ ಗುಹೆ ಅಂಡ್ ತಣ್ಣಗಿತ್ತು. ಆ AC ಯಾವ ಲೆಕ್ಕ ಈ ದೇವಸ್ಥಾನದೊಳಗೆ ಹೋದರೆ. ಇಷ್ಟು ಪೀಸಾಗಿತ್ತು ಅಂತ ಹೇಳಿದ್ರೆ ಯಪ್ಪ ನನಗಂತೂ ಎಕ್ಸ್ಪ್ಲೈನ್ ಕೂಡ ಮಾಡೋಕ್ಕಾಗ್ತಿಲ್ಲ. ಆ್ಯಂಡ್ ಇಷ್ಟು ಕ್ಲೀನಾಗಿತ್ತು. ಆ್ಯಂಡ್ ನಂಗೆ ಎಕ್ಸ್ಪ್ಲೈನೇ ಮಾಡೋಕ್ಕಾಗ್ತಿಲ್ಲ. ಯಾವ ರೀತಿ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಕೂಡ ಗೊತ್ತಾಗ್ತಿಲ್ಲ. ಆ್ಯಂಡ್ ನನಗಂತೂ ತುಂಬ ಅಂದರೆ ತುಂಬ ಇಷ್ಟವಾಗಿತ್ತು ಪ್ಲೇಸ್ ಅಂದರೆ ಇದೆ. ನಾನು ಮಲೇಷ್ಯಾದಲ್ಲಿ ಹೋಗಿದ್ದ ಪ್ಲೇಸಲ್ಲಿ ನಾನು ತುಂಬ ಇಷ್ಟಪಟ್ಟಿದ್ದು ಅಂದರೆ ಇದು ಒಂದನ್ನೇ. ಅದಾದಮೇಲೆ ದೇವ್ರ ದರ್ಶನ ಮುಗಿಸ್ಕೊಂಡ್ವಿ. ಆ್ಯಂಡ್ ದೇವ್ರ ದರ್ಶನ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಎಲ್ಲರ ಜೊತೆ ಬಂದಾಗ ನಾವು ಬಂದಿದ್ರೆ ಮೇ ಬಿ ದಬ್ಬಾಡಿರೋರೇನೋ. ಆ್ಯಂಡ್ ಚೆನ್ನಾಗಿ ದೇವ್ರ ದರ್ಶನ ಮಾಡೋಕ್ಕಾಗ್ತಿಲ್ಲ. ಬಟ್ ಪೀಸ್ಫುಲ್ಲಾಗಿ ದೇವ್ರ ದರ್ಶನ ಮುಗಿಸ್ಕೊಂಡು ಈಚೆ ಬಂದ್ವಿ. 5 minutesಲ್ಲಿ ಹತ್ತಿದ್ದೀವಿ. ಸೊ ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀವಿ, ತಡ್ಕೊಳಕ್ಕಾಗ್ತಿಲ್ಲ. ನನಗಂತೂ ಫುಲ್ ನೆಂದೇ ಹೋಗ್ಬಿಟ್ಟಿದ್ದೀನಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಅಲ್ಲೇ ಇನ್ನೊಂದು ಸ್ವಲ್ಪ ಸ್ಟೆಪ್ಸ್ ಇದ್ದರೆ ಇನ್ನೊಂದು ದೇವಸ್ಥಾನ ಇತ್ತು. ಅದಂತೂ ಯಪ್ಪ ಪೀಸ್ಫುಲ್ಲಾಗಿತ್ತು. ಸ್ವರ್ಗನೇ ನನ್ನ ಕೈಲಿ ಬಂದಂಗಿತ್ತು. ಅಷ್ಟು ಸಕ್ಕತ್ತಾಗಿ ಕಾಣಿಸ್ತಿತ್ತು ಅಲ್ಲಂತೂ. ಅಷ್ಟು ದೊಡ್ಡ ಬೆಟ್ಟ, ಆ ಗುಹೆ ಒಳಗಡೆ ಹೆಂಗಿತ್ತು ಅಂತ ಹೇಳಿದ್ರೆ ಎಕ್ಸ್ಪ್ಲೈನ್ ಕೂಡ ನನಗೆ ಮಾಡೋಕ್ಕಾಗ್ತಿಲ್ಲ. ಆ್ಯಂಡ್ ಅಲ್ಲೆಲ್ಲ ಮಕ್ಕಳು ಓಡಾಡ್ತಾಯಿದ್ವು, ಆಟ ಆಡ್ತಾಯಿದ್ವು. ಅದನ್ನ ನೋಡಂತೂ ನಂಗೆ ತುಂಬಾ ಖುಷಿ ಆಯಿತು. ಆ್ಯಂಡ್ ನಾನು ಇಲ್ಲೇ ಒಂದು ಮನೆ ಮಾಡ್ಕೊಂಡು ಇರಬಾರ್ದು ಅನಿಸ್ಬಿಡ್ತು, ಅಷ್ಟು ಸಕ್ಕತ್ತಾಗಿತ್ತು. ಆ್ಯಂಡ್ ಅಲ್ಲಿ ಇನ್ನೊಂದು ದೇವಸ್ಥಾನ ಇತ್ತು, ಅದ್ರದ್ದು ದರ್ಶನ ಮುಗಿಸ್ಕೊಂಡೆ. ಅದ್ರ ದರ್ಶನ ಅಂತೂ ಪೀಸ್ಫುಲ್ಲಾಗಾಯಿತು, ಯಾರೂ ಇರಲಿಲ್ಲ. ಆ್ಯಂಡ್ ತುಂಬ ದಿನ ಆಗಿತ್ತು ಅನಿಸ್ತೈತಿ ಈ ಥರ ದರ್ಶನ ಎಲ್ಲ ಮಾಡಿ. 2 ದೇವಸ್ಥಾನದಲ್ಲಂತೂ ಎಷ್ಟು ಸಖತ್ತಾಗಿ ದರ್ಶನ ಆಯಿತು ಅಂತ ಹೇಳಿದ್ರೆ ನಮಗೆ ಎಕ್ಸ್ಪ್ಲೈನ್ ಕೂಡ ಮಾಡೋಕ್ಕಲ್ಲ. ನೀವೇ ನೋಡ್ತಿದ್ದೀರಲ್ಲ ನೋಡಿ, ಒಬ್ಬರು ಇಲ್ಲ, ಆ ಥರ ದರ್ಶನ ಮಾಡಿದ್ದೀವಿ. ಆ್ಯಂಡ್ ಫೈನಲಿ ನಾವು ಹೊರಗಡೆ ಬರೋ ಟೈಮ್ ಬಂತು. ಬಟ್ ಬರಬೇಕಾದ್ರೆ ನನ್ನ ಮನಸ್ಸಂತೂ ತುಂಬಾ ಬೇಜಾರಾಗ್ತಿತ್ತು. ಯಾಕಂದರೆ ಈಚೆ ಬರೋಕ್ಕೆ ಮನಸ್ಸೇ ಇರಲಿಲ್ಲ. ಅಷ್ಟು ಪೀಸ್ಫುಲ್ಲಾಗಿರೋ ಪ್ಲೇಸ್ನ ಬಿಟ್ಟು ಬರೋಕ್ಕೆ ನನಗೆ ಇಷ್ಟನೇ ಇಲ್ಲ. ಆ್ಯಂಡ್ ಶ್ರೀನಿವಾಸ್ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳಿದೆ. ಯಾರಿಗೋ ಫೋಟೋ ತೆಕ್ಕೊಡೋನಿಕ್ಕೆ ತುಂಬಾ ಚೆನ್ನಾಗಿ ತೆಕ್ಕೊಟ್ರು. ಅದಾದಮೇಲೆ ನಾನು ಒಂದು ಸೆಲ್ಫಿ ತೊಗೊಂಡೆ. ಆ್ಯಂಡ್ ಸ್ಟ್ಯಾಚ್ಯೂ ಮುಂದೆ ನಂದೊಂದು ಫೋಟೋ ಇಲ್ಲ ಅಂದರೆ ಚೆನ್ನಾಗಿರಲ್ಲ ಅನಿಸ್ತು. ಒಂದು ಫೋಟೋ ತೆಗೆಸ್ಕೊಂಡೆ. ಆ್ಯಂಡ್ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಈಚೆ ಕಡೆ ವ್ಯೂ ಅಂತೂ ತುಂಬ ಚೆನ್ನಾಗಿದೆ, ಒಂದು ವೀಡಿಯೋ ಮಾಡೋಣ ಅಂತ ಬಂದೆ. ಆ ವ್ಯೂ ನೋಡೋ ಗ್ಯಾಪಲ್ಲೇ ನನಗೆ ಇನ್ನೊಂದು ಟೆಂಪಲ್ ಕಾಣಿಸ್ಬಿಡೋಣ.
ಎಲ್ಲ ಟೆಂಪಲ್ಗೆ ಹೋಗ್ಬಿಟ್ಟು ಈ ಟೆಂಪಲ್ಗೆ ಹೋಗಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಲ್ವಾ, ಬೇಜಾರು ಮಾಡ್ದಂಗೆ ಆಗುತ್ತೆ ಅಲ್ವಾ. ಆ್ಯಂಡ್ ಇನ್ನೊಂದೇನಪ್ಪ ವಿಚಾರ ಅಂತ ಹೇಳಿದ್ರೆ ಇನ್ನೂ ನಮಗೆ 5 ಮಿನಿಟ್ಸ್ ಟೈಮ್ ಇತ್ತು. ಸರಿ ಓಕೆ 5 ಮಿನಿಟ್ಸಲ್ಲಿ ಟೆಂಪಲ್ನ ಕವರ್ ಮಾಡೋಣ ಅಂತ ಬಂದ್ವಿ. ಬಟ್ ಆ್ಯಕ್ಚುಲಿ ಬಂದಿಲ್ಲ ಅಂದಿದ್ರೆ ನಾವು ತುಂಬ ಮಿಸ್ ಮಾಡ್ಕೊತಿದ್ವಿ ಅನಿಸುತ್ತೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ನಾನು ಮತ್ತು ನನ್ನ ಇಬ್ಬರು ಫ್ರೆಂಡ್ಸ್ ಬಂದ್ವಿ. ಸೊ ಬಂದು ನೋಡಿದ್ರೆ ಏನು ಸಖತ್ತಾಗಿತ್ತು ಗೊತ್ತಾ, ನೀವೇ ನೋಡ್ತಿದ್ದೀರಲ್ಲ. ತುಂಬ ಚೆನ್ನಾಗಿತ್ತು. ಹಿಂದೂ ಟೆಂಪಲ್ಲು ಇಷ್ಟು ಚೆನ್ನಾಗಿ ಮಲೇಷ್ಯಾದಲ್ಲೂ ಕಟ್ಟಿರ್ತಾರ ಅನ್ನೋದು ನನಗೆ ಗೊತ್ತಿಲ್ಲ. ಅಷ್ಟು ಚೆನ್ನಾಗಿ ಕಟ್ಟಿದ್ರು. ಇದು ಮಲೇಷ್ಯಾ ಅಂತಲೇ ಅನ್ನಿಸ್ತಾ ಇರಲಿಲ್ಲ ನನಗೆ. ಎಲ್ಲೋ ಇಂಡಿಯಾದಲ್ಲೇ ಇದ್ದೀವಿ, ನಮ್ಮ ಹಿಂದೂ ಟೆಂಪಲ್ ಹತ್ರನೇ ಇದ್ದೀವಿ ಅಂತ ಅನ್ನಿಸ್ತಾಯಿತ್ತು. ಬಟ್ ನಮ್ಮ ಹಿಂದೂ ಟೆಂಪಲೇ, ಬಟ್ ನಾವು ಇಂಡಿಯಾದಲ್ಲಂತೂ ಇಲ್ಲ, ಮಲೇಷ್ಯಾದಲ್ಲಿದ್ವಿ ಅಷ್ಟೇ. ಬಟ್ ತುಂಬಾ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ನನಗೆ ಎಕ್ಸ್ಪ್ಲೈನ್ ಕೂಡ ಮಾಡೋಕ್ಕಾಗ್ತಿಲ್ಲ, ಅಷ್ಟು ಚೆನ್ನಾಗಿತ್ತು ಹಿಂದೂ ಟೆಂಪಲ್ ಎಲ್ಲ. ಆ್ಯಂಡ್ ಅದೆಲ್ಲ ದರ್ಶನ ಮುಗಿಸ್ಕೊಂಡು ಈಚೆ ಬರೋ ಗ್ಯಾಪಲ್ಲಿ ಶಿವಪ್ಪ ಕಾಣಿಸ್ಬಿಡೋಣ. ನನಗಂತೂ ಶಿವಪ್ಪ ಅಂದರೆ ತುಂಬ ಇಷ್ಟ. ಸೊ ಒಂದು ಕೈ ಮುಗಿದ್ಬಿಟ್ಟು ಈಚೆ ಬಂದೆ. ಆ್ಯಂಡ್ ಅದ್ರ ಪಕ್ಕದಲ್ಲೇ ನವಗ್ರಹ ಕಲ್ಲಿತ್ತು. ಸೊ ನವಗ್ರಹ ಕಲ್ಲು ಸುತ್ತಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಬಂದೆ. ಬಟ್ 9 ಸುತ್ತು ಸುತ್ತಕ್ಕಾಗಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಹತ್ರ ಅಷ್ಟು ಟೈಮ್ ಇಲ್ಲ. ಸೊ ಹಂಗಾಗಿ 1 ಸುತ್ತು ಸುತ್ತದೆ. ಆ್ಯಂಡ್ ಎಲ್ಲರೂ ಕಾಲ್ ಮಾಡ್ತಾಯಿದ್ರು ಅಂತ ಅಲ್ಲಿ ಬಂದ್ವಿ. ಬಂದು ನೋಡಿದ್ರೆ ಇನ್ನೂ ಸ್ವಲ್ಪ ಜನ ಬಂದಿಲ್ಲ. ಬಟ್ ಅದಾದಮೇಲೆ ಎಲ್ಲರೂ ಬಂದರು, ಹೊರಟ್ವಿ. ಹೋಗ್ಬೇಕಾರಂತೂ ವ್ಯೂ ಅಂತೂ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ ನೋಡಿ. ಸನ್ಸೆಟ್ ಬೇರೆ ಆಗ್ತಾಯಿತ್ತು. ಸೊ ಅದನ್ನು ನೋಡಿಕೊಂಡು ಅಲ್ಲೇ ಮೈಮರ್ತು ಮಲ್ಕೊಂಡೆ ಅನ್ನೋ ಗ್ಯಾಪಲ್ಲೇ ಹೋಟೆಲ್ ರೀಚ್ ಆಗಿಬಿಟ್ಟಿದೆ. ಸೊ ಹೋಟೆಲ್ ರೀಚ್ ಆದಮೇಲೆ ಸಾರಾಗೊಂದು ಬಾಯ್ ಹೇಳ್ಬಿಟ್ಟು ಹೊರಟ್ವಿ. ಆ್ಯಂಡ್ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಹೋಟೆಲಿಂದ 50 ಮೀಟರ್ಸ್ ದೂರದಲ್ಲೇ ಬಸ್ ಸ್ಟಾಪ್ ಕೊಡುತ್ತೆ. ಸೊ ಅಲ್ಲಿಂದ ನಾವು ನಡ್ಕೊಂಡು ಹೋಗಬೇಕು. ಆ್ಯಂಡ್ ಪೂರ್ವಿ ಹತ್ರ ನನ್ನ ವೇಲಿತ್ತು, ತಂದು ಕೊಟ್ಲು. ಆ್ಯಂಡ್ ಅವಳನ್ನ ಕೇಳಿದ್ರೆ ಆ್ಯಕ್ಚುಲಿ ಅವಳಂತೂ ತುಂಬಾ ಟಯರ್ಡ್ ಆಗಿಬಿಟ್ಟಿದ್ಲು. ಸೊ ಹೇಳ್ತಾ ಇದ್ಲು ತುಂಬ ನಿದ್ದೆ ಬರ್ತಿದೆ, ಟಯರ್ಡ್ ಆಗಿಬಿಟ್ಟಿದ್ದೀನಿ ಅಂತ. ಶ್ರೇಯಾ ಮಾತ್ರ ಫುಲ್ ಆ್ಯಕ್ಟಿವ್ ಆಗಿದ್ಲು. ಆ್ಯಂಡ್ ಅದೇ 5 ಮಿನಿಟ್ಸ್ ಗ್ಯಾಪಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿ ಆಗಿಬಿಟ್ಟು ಎಲ್ಲರೂ ಹೊರಗಡೆ ಹೊರಟ್ವಿ. ಏನಕ್ಕಪ್ಪ ಅಂತ ಹೇಳಿದ್ರೆ ಊಟಕ್ಕೆ ಹೊರಗಡೆ ಹೋಗೋಣ ಅಂತ. ಆ್ಯಂಡ್ ಎಲ್ಲಿಗೆ ಹೋಗೋದು ಅಂತ ಎಲ್ಲ ಡಿಸ್ಕಷನ್ ಮಾಡಿದಾದ್ಮೇಲೆ ಫುಡ್ ಸ್ಟ್ರೀಟ್ಗೆ ಹೋಗೋಣ ಅಂತ ಹೊರಟ್ವಿ. ಹೋಗ್ಬೇಕಾದ್ರೆ ಅಲ್ಲೊಂದು R15 ಗಾಡಿ ಇತ್ತು, ನೋಡಿದೆ. ಸೇಮ್ ಇಂಡಿಯಾ ಥರ ಇತ್ತು, ಬಟ್ ನಂಬರ್ ಪ್ಲೇಟ್ ಮಾತ್ರ ಚೇಂಜ್ ಇತ್ತು. ಅದನ್ನು ನೋಡ್ಕೊಂಡು ಮುಂದೆ ಬಂದಾದ್ಮೇಲೆ ಇಲ್ಲಿ ಎಲ್ಲರೂ ಆ್ಯಂಡ್ ಗೊತ್ತಲ್ಲ ಇಂಡಿಯಾದಲ್ಲೆಲ್ಲ ಸಾಂಗ್ ಆಡ್ತಿರ್ತಾರಲ್ಲ ಫುಡ್ ಸ್ಟ್ರೀಟಲ್ಲಿ ಮತ್ತು ಶಾಪಿಂಗ್ ಮಾಲ್ ಹತ್ರ ಎಲ್ಲ, ಅದೇ ರೀತಿ ಇಲ್ಲೂ ಕೂಡ ಸಾಂಗ್ಸ್ ಆಡ್ತಾಯಿದ್ರು. ಆ್ಯಂಡ್ ತುಂಬಾ ಚೆನ್ನಾಗಿತ್ತು. ಬಟ್ ಅವ್ರ ಭಾಷೆ ಸಾಂಗ್ ಆಡ್ತಾಯಿದ್ರು. ಆ್ಯಂಡ್ ಒಂಥರ ಚೆನ್ನಾಗಿತ್ತು ಕೇಳೋಕ್ಕೆ. ಸೊ ಒಂದು 5 ಮಿನಿಟ್ಸ್ ಕೇಳಿಸ್ಕೊಂಡು ನಿಂತಿದ್ವಿ. ಆ್ಯಂಡ್ ಅವ್ರು ಇನ್ಸ್ಟಾಗ್ರಾಮಲ್ಲಿ ಲೈವ್ ಹೋಗಿದ್ರು. ಸೊ ನೋಡಿದ್ವಿ, ಚೆನ್ನಾಗಿತ್ತು. ಆ್ಯಂಡ್ ಕೇಳಿಸ್ಕೊಂಡು ಮುಂದೆ ಬಂದಾದಮೇಲೆ ನಮ್ಮ ಮ್ಯಾಮ್ ಸಿಕ್ಕಿದ್ರು. ಸೊ ನಮ್ಮ ಮ್ಯಾಮ್ ಸಿಕ್ಕಿದ್ರು ಅಂತ ಖುಷಿಲಿ ಕುಣಿಯೋದ ಏನು ಮಾಡೋದು ಅಂತ ಗೊತ್ತಾಗಿಲ್ಲ. ಆ್ಯಂಡ್ ಇನ್ನೊಂದೇನಪ್ಪ ಅಲ್ಲಿ ಬ್ಯಾಡ್ ವಿಚಾರ ಅಂತ ಹೇಳಿದ್ರೆ ಅಲ್ಲಿ ಬರೇ ನಾನ್ ವೆಜ್ ಇತ್ತು. ಅದೇ ಗ್ಯಾಪಲ್ಲಿ ನಾನು ತುಂಬ ಇಷ್ಟಪಟ್ಟು ತಿನ್ನೋ ಪಾನಿಪುರಿ ಸಿಕ್ಬಿಡೋಣ. ಅಪ್ಪ ದೇವ್ರೆ, ನನಗಂತೂ ಅಮೃತನೇ ಸಿಕ್ತಂಗಾಯ್ತು. ಏನಕ್ಕೆ ಅಂತ ಹೇಳಿದ್ರೆ ಆ ಫುಡ್ ಸ್ಟ್ರೀಟ್ ತುಂಬ ಬರೇ ನಾನ್ ವೆಜ್ಜೇ ಇತ್ತು. ನನಗದ್ರ ಬಗ್ಗೆ ಅಷ್ಟು ಗೊತ್ತೇ ಇಲ್ಲ. ಫ್ರಾನ್ಸು ಮತ್ತು ಇನ್ನೂ ತುಂಬ ಬೇರೆ ಥರ ಇತ್ತು, ಫಿಶ್ಶು ಎಲ್ಲ. ನನಗದ್ರ ನೇಮ್ ಎಲ್ಲ ಅಷ್ಟು ಗೊತ್ತಿಲ್ಲ, ಬಿಕಾಸ್ ನಾನು ವೆಜಿಟೇರಿಯನ್ನು. ಆ್ಯಂಡ್ ಅದನ್ನೆಲ್ಲ ನೋಡಿ ನನಗಂತೂ ವಾಮಿಟ್ ಬರ್ತಾಯಿತ್ತು. ಯಾವಾಗಪ್ಪ ಈ ಫುಡ್ ಸ್ಟ್ರೀಟಿಂದ ಈಚೆ ಹೋಗ್ತೀನಿ ಅನ್ನಿಸ್ತಾಯಿತ್ತು. ಆ್ಯಂಡ್ ಇನ್ನೊಂದೇನೆಂದರೆ ಅಲ್ಲಲ್ಲೇ ಫ್ರೂಟ್ಸ್ ಮಾತ್ರ ಇತ್ತು. ಬಟ್ ಅದಂತೂ ತಿನ್ನೋಕ್ಕಂತೂ ನನ್ನ ಕೈಲಿ ಆಗ್ತಾಯಿಲ್ಲ. ಏನಕ್ಕೆ ಅಂದರೆ ಅದ್ರ ಪಕ್ಕನೇ ನಾನ್ ವೆಜ್ಜು, ಅದು ಇದು. ಅಪ್ಪ ನನಗಂತೂ ಎಕ್ಸ್ಪ್ಲೈನ್ ಕೂಡ ಮಾಡೋಕ್ಕಾಗ್ತಿಲ್ಲ ಅದನ್ನೆಲ್ಲ. ಆ್ಯಂಡ್ ಫೈನಲಿ ಅದನ್ನೆಲ್ಲ ನೋಡ್ಕೊಂಡು ಈಚೆ ಬರೋಷ್ಟ್ರಲ್ಲಿ ನಾನಂತೂ ಸತ್ತು ಬದುಕಿದ್ದಕ್ಕೂ ಪ್ರತಿಯಾಗಿ ವೆಜ್ ಹೋಟೆಲ್ ಸಿಕ್ತು. ಯಪ್ಪ ಸ್ವರ್ಗನೇ ಸಿಕ್ತಂಗಾಯ್ತು. ಇನ್ನೇನು ಮಾಡೋದು, ಅದೆಲ್ಲ ಊಟ ಮುಗಿಸ್ಕೊಂಡು ಕ್ಯಾಬಿಗೆ ವೆಯ್ಟ್ ಮಾಡ್ತಾ ತುಂಬಾ ಟೈಮ್ ಆಗೋಗ್ಬಿಟ್ಟಿತ್ತು. ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಅದು 1 ವೇ ಇತ್ತು. ಸೊ ಹಂಗಾಗಿ ಸ್ವಲ್ಪ ಕ್ಯಾಬ್ ಲೇಟಾಗಿ ಬಂತು. ಸ್ವಲ್ಪ ಮುಂದೆ ನಡ್ಕೊಂಡು ಹೋಗಿ ಆ್ಯಕ್ಚುಲಿ ನಾವು ಕ್ಯಾಬ್ ಹತ್ತಿದ್ದು. ಆ್ಯಂಡ್ ಕ್ಯಾಬಲ್ಲಿ ಹೋಗ್ಬೇಕಾದ್ರೆ ಈಚೆ ಎಲ್ಲ ನೋಡ್ತಾ ಇದ್ದೆ, ತುಂಬಾ ಚೆನ್ನಾಗಿತ್ತು. ಬಿಲ್ಡಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಫೈನಲಿ ನಮ್ಮ ಹೋಟೆಲ್ ರೀಚ್ ಆಗಿದ ತಕ್ಷಣ ಯಪ್ಪ ತುಂಬಾ ಟಯರ್ಡ್ ಆಗಿತ್ತು. ಇವತ್ತಂತೂ ತುಂಬ ಓಡಾಡಿದ್ವಿ ಅಂತ ಹೇಳ್ಬಿಟ್ಟು ಮಲ್ಕೊಳ್ಳೋಣ ಅಂತ ಹೋದ್ವಿ. ಆ್ಯಂಡ್ ಇವತ್ತಿನ ದಿನ ಇಷ್ಟ ಆಗಿತ್ತು. ಆ್ಯಂಡ್ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶುಭರಾತ್ರಿ, ಗುಡ್ ನೈಟ್.